ಹಾಯ್ ಎಲ್ಲರಿಗೂ ನಮಸ್ಕಾರ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವೀಕ್ಷಕರಿಗೆ ಎಲ್ಲರಿಗೂ ವೆಲ್ಕಮ್. ಇವತ್ತು ನಮ್ಮ ಜೊತೆ ಇದ್ದಾರೆ ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚ್ತಾ ಇದ್ದಂಥ ಸ್ಟಾರ್ಗಳು ಸಿಲ್ವರ್ ಸ್ಕ್ರೀನಲ್ಲಿ ಮಿಂಚಕ್ಕೆ ಹೊರಟಿದ್ದಾರೆ. ಅದೇ ಸಿನಿಮಾ ಅಮೃತಾಂಜನ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ಜನವರಿ 30ಕ್ಕೆ. ಬನ್ನಿ ಮೇಡಮ್. ನಮಸ್ತೆ ಮೇಡಮ್. ಮಧುಮತಿ ಮೇಡಮ್, ಚೆನ್ನಾಗಿದ್ದೀರಾ? ನೀವು ಈ ಸಿನಿಮಾದಲ್ಲಿ ಏನು ಅಂತ ಹೇಳಿ. ನಾನು ದಬಾಗ್ತಾ ಇದ್ದೀನಿ, ನೋಡಿದ್ಮೇಲೆ ಗೊತ್ತಾಗತ್ತೆ. ನಾನು ಸುಧಾಕರ್ ಅವ್ರ ಅಮ್ಮ ಆಗಿ, ಸೂಪರು, ನಿನ್ನಮ್ಮ ಆಗಿ ಮಾಡಿದ್ದಾಯಿತು ಯೂಟ್ಯೂಬಲ್ಲಿ ಶಾರ್ಟ್ ಮೂವೀಸಲ್ಲಿ. ಇವಾಗ ಬಿಗ್ ಸ್ಕ್ರೀನಲ್ಲಿ ಅದೇನೋ ಸರಿ, ಬಿಗ್ ಸ್ಕ್ರೀನಲ್ಲಿ ಸುಧನ್ ಅಮ್ಮ ಆಗಿ, ಸ್ಟ್ರಾಂಗ್ ಸುಧಾಕರನ್ ಅಮ್ಮ ಆಗಿ ಬರ್ತಾ ಇದ್ದೀನಿ. ಸ್ಟ್ರಾಂಗ್ ಆಗಿ. ಸುಧಾಕರ್ ಸ್ಟ್ರಾಂಗ್ ಯಾಕಾದ್ರು ಅಂತ ಅಮ್ಮನೇ ಮೇನ್ ರೀಸನ್ ಅಂತ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಹೌದು, ನಾನೇ ಕಾರಣ. ನಮ್ಮ ನಾಯಕಿ ನಟಿಯವರು ಇದ್ದಾರೆ, ಪಾಯಲ್ ಚಂಗಪ್ಪ ಅವರು. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ಸರ್. ಮೇಡಮ್, ಸಿನಿಮಾ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಮೇಡಮ್? ಇಷ್ಟು ದಿನ ಎಲ್ಲರಿಗೂ ಪೇರ್ ಆಯಿತು. ಇವಾಗ ದೊಡ್ಡ ಸಿನಿಮಾಗೆ ಸುಧಾಕರ್ ಜೊತೆ ಪೇರ್ ಆಗಿ ಮಾಡ್ತಾ ಇದ್ದೀನಿ. ಯಾರು ಬಿಟ್ಟಿಲ್ಲ ಅನ್ಸುತ್ತೆ. ಸುಧಾಕರ್ ಅವ್ರ ಜೊತೆ ಬಿಗ್ ಸ್ಕ್ರೀನಲ್ಲಿ ಪೇರ್ ಮಾಡಾಯಿತು. ನೆಕ್ಸ್ಟ್ ಕಾರ್ತಿಕ್ ಅವ್ರ ಜೊತೆ ಮಾಡೋ ಪ್ಲ್ಯಾನ್ ಇದೆಯಾ? ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಸ್ಟಾರ್ ಗೌರವ್ ಅವ್ರ ಜೊತೆ ಮಾಡೋ ಪ್ಲ್ಯಾನ್ ಇದೆಯಾ? ಗೌರವ್ ಜೊತೆ ಆಲ್ರೆಡಿ ಮಾಡ್ತಾವ್ರಲ್ಲ, ಸಿನಿಮಾದಲ್ಲೇ ಮಾಡ್ತಾ ಇದೀರಲ್ಲಪ್ಪ. ಹೌದು ಮಾಡ್ತಾ ಇದೀವಿ ನಾವಿಬ್ಬರೇ. ನೀನು ಎಷ್ಟು ಬಿಸಿ ಇರೇ, ನಾವು ಮಾಡ್ತಿರೋ ಸಿನಿಮಾಗಳೇ ನೆನಪಿಲ್ಲ ಅಂದ್ರೆ. ಅಯ್ಯೋ ಹಂಗಲ್ಲ, ಅಂದ್ರೆ ಇಬ್ಬರೇ ಮಾಡೋ ಅಂತ ಸಿನಿಮಾಗಳಿರ್ತಾವಲ್ಲ. ಹೌದು, ಇದ್ರಲ್ಲೇ ನಾವೇನು ಇಬ್ಬರೇ ಮಾಡಿಲ್ವಲ್ಲ, 6 ಜನ ಮಾಡಿ. ಈಗ ಸುಧಾಕರ್ ಅವ್ರ ಹತ್ರನೂ ಹೋಗ್ತಾ ಇದೀವಿ. ಆಮೇಲೆ ನಂಗೆ ಮಾತಾಡಕ್ ಬಿಟ್ಟಿಲ್ಲ ಮೇಡಮ್. ಏನು ಹೇಳಿ, ನಂಗೆ ಕ್ವಶನೇ ಮಾಡ್ತಾ ಮೇಡಮ್, ಈ ಅಮೃತಾಂಜನ್ ಸಿನಿಮಾ ಜನವರಿ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಿದೆ ಮೇಡಮ್. ದೊಡ್ಡ ವಾಕ್ಯದಲ್ಲಿ ಕ್ವಶನ್ ಸ್ವಲ್ಪ ಬೇರೆ. ಸಿನಿಮಾದಲ್ಲಿ ನೀವು ಏನು ಮಾಡಿದ್ದೀರಾ? ಇಷ್ಟು ದಿನ ಕಾಮಿಡಿ ಮಾಡಿ ಎಲ್ಲರಿಗೂ ನಗಿಸ್ತಾ ಇದ್ರಿ, ಎಲ್ಲ ಜನ ನಕ್ಕಿದ್ದಾರೆ. ಇದರಲ್ಲಿ ನಗದು ಬಿಟ್ಟು ಬೇರೆ ಏನೇನು ಮಾಡಿದ್ದೀರಾ? ಇದರಲ್ಲಿ ಏನು ಮಾಡಿದ್ದೀನಿ? ಹತ್ತಿದೆ, ಕರೆಕ್ಟ್. ನಾನು ಅಳೋದು ಯಾರೂ ನೋಡಿರಲ್ಲ. ಶಾರ್ಟ್ ಫಿಲಮಲ್ಲಿ ಬರೀ ನಗ್ಸಿದ್ದು, ಜಾಸ್ತಿ ರಿಯಾಕ್ಟ್ ಮಾಡಿದ್ದು. ಬಟ್ ಇದರಲ್ಲಿ ಸಟಲ್ಲಾಗಿ ಅಳೋದು, ಲವ್ ಸ್ಟೋರಿ ಸಮೇತ ಇದೆ. ಆ್ಯಕ್ಚುಲಿ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಪಾಯಲ್ ಅವ್ರ ಈ ಸಿನಿಮಾದಲ್ಲಿ 100% ಎಲ್ಲರನ್ನೂ ಅಳಿಸ್ತಾರೆ. ಈಗ ನಾಯಕ ನಟ ಸುಧಾಕರ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಅಮೃತಾಂಜನ್ ಸಿನಿಮಾದಲ್ಲಿ ನಾಯಕನಾಗಿ ಮೊದಲನೇ ಸಲ ಕಾಣಿಸ್ಕೊತಾ ಇದ್ದಾರೆ ಬಿಗ್ ಸ್ಕ್ರೀನಲ್ಲಿ. ಅವ್ರಿಗೆ ಸ್ಯಾಂಡಲ್ವುಡ್ಗೆ, ಬೆಳ್ಳಿ ತೆರೆಗೆ ವೆಲ್ಕಮ್ ಹೇಳ್ತಾ ಅವ್ರ ಬಗ್ಗೆ ಕೇಳೋಣ ಬನ್ನಿ. ಹೇಳಿ ಸರ್. ಸಿನಿಮಾ ಬಗ್ಗೆ ಹೇಳಿ ಸರ್. ನೀವು ಮೊದಲನೇದಾಗಿ ಸಿನಿಮಾ ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡ್ತಾ ಇದ್ದೀರಾ ನಾಯಕ ನಟ ಆಗಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಖುಷಿ ವಿಚಾರ ಆದರೆ ಏನು ಹೇಳ್ತೀರಾ? ಅಂದರೆ ನಾನು ಈ ಸಿನಿಮಾದಲ್ಲಿ ಏನು ನಾನು ಏನೋ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೆ ಅಲ್ಲಿ ಸ್ಟೇಜ್ ಮೇಲೆ ಮಾತಾಡೋಣ ಅಂತ. ಆಯ್ತು, ಎಕ್ಸ್ಕ್ಲೂಸಿವ್ ಆಗಿರಲಿ ಇಲ್ಲೇ ಹೇಳ್ತೀನಿ. ಅಂದರೆ ಈಗ ಸಿನಿಮಾ ಅಂದರೆ ಒಂದು ಇಂಜಿನಿಯರಿಂಗ್ ಅಂತ ಅನ್ಕೋ. ಇಂಜಿನಿಯರಿಂಗ್ ಆದಮೇಲೆ ಏನು ಅಲ್ಲ, ಇಂಜಿನಿಯರಿಂಗಿಗೆ ಬಂದಿದ್ದೀವಿ. ಬಟ್ ನಾವು ಇವಾಗ ಯೂಟ್ಯೂಬು, ಇನ್ಸ್ಟಾನೆಲ್ಲ ಒಂದು 10th ಇಲ್ಲ PU ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಆಲ್ರೆಡಿ ನಾವು ಸ್ಟೇಟ್ ಟಾಪರ್ಸು. ಸೊ ಅಲ್ಲಿ ಸ್ಟೇಟ್ ಟಾಪ್ ಮಾಡ್ಕೊಂಡು ಡೊನೇಷನ್ ಇಲ್ದಂಗೆ ಇಲ್ಲಿ ಬಂದು CET ಸೀಟ್ ತಗೊಂಡಿದ್ದೀವಿ. ಸೊ ಇಲ್ಲೇನಾದರೂ ಸ್ವಲ್ಪ ಟೀಚರ್ಸ್ಗಳು ಅಂದರೆ ಮೀಡಿಯಾದವರು ಸ್ವಲ್ಪ ಬುದ್ಧಿವಾದ ಹೇಳಿ ನೀಟಾಗಿ ಪಾಠ ಮಾಡಿಕೊಟ್ರೆ ಇಲ್ಲೂ ಯೂನಿವರ್ಸಿಟಿ ಟಾಪರ್ ಆಗ್ತೀವಿ. 100% ಟಾಪರ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕೆಂದರೆ ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ನನಗೆ ಗೊತ್ತಿದೆ. ನೆಕ್ಸ್ಟು ನಮ್ಮ ಕಾರ್ತಿಕ್ ರುವಾರಿ ಅವರು ಇಲ್ಲ, ಅವರು ಒನ್ ಆಫ್ ದಿ ಹೀರೋ. ಯಾರು ಸೆಕೆಂಡು ಫಸ್ಟು ಎಲ್ಲ ಜನ ಡಿಸೈಡ್ ಮಾಡ್ಕೊಳ್ಳಿ. ನಾವು ಬರೀ ಸಿನಿಮಾ ಬಗ್ಗೆ ಮಾತಾಡೋಣ. ಕಾರ್ತಿಕ್ ರುವಾರಿ ಅವರೇ ದಯವಿಟ್ಟು ಹೇಳಿ. ನಮಸ್ತೆ ಎಲ್ರಿಗೂ. ಗೌರವ್ ಅವರು ಕೇಳ್ತಿರೋದಕ್ಕೆ ಖುಷಿ ಆಗ್ತಾಯಿದೆ. ಜಯರಾಮ್ ಅವ್ರು ಅವಕಾಶ ಕೊಟ್ಟರೆ ಅದಕ್ಕೆ ಖುಷಿ ಆಗ್ತಾಯಿದೆ. ಪ್ರೊಡ್ಯೂಸರ್ ಅವ್ರು ಅವಕಾಶ ಕೊಟ್ಟರೆ ಅದಕ್ಕೆ ಖುಷಿ ಆಗ್ತಾಯಿದೆ. ಸಿನಿಮಾ ಚೆನ್ನಾಗಿರುತ್ತೆ. ಜನವರಿ 30ನೇ ತಾರೀಕು ನೋಡಿ, ಸೂಪರ್ ಆಗಿರುತ್ತೆ. ಅವ್ರು ಕೊಟ್ಟರು ಅಂದರೆ ಬಂದು ಸಿನಿಮಾ ನೋಡೋಲ್ಲ. ಸಿನಿಮಾ ಯಾಕೆ ನೋಡಬೇಕು ಅಂತ ಹೇಳಿ. ಸಿನಿಮಾದಲ್ಲಿ ಏನು ಮಾಡಿದ್ದೀರಾ ಕಾರ್ತಿಕ್ ಅವರೇ? ಇಷ್ಟು ದಿನ ಶಾರ್ಟ್ ಫಿಲಮ್ ಮಾಡಿದ್ದೀರಿ, ಎಲ್ಲರಿಗೂ ನಗಿಸಿದ್ದೀರಾ. ಈಗ ಸಿನಿಮಾದಲ್ಲಿ ನಗಿಸೋವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳಿ. ಅದೇ ಸಿನಿಮಾ ಪೂರ್ತಿ ಕುಡ್ದೇ ಇರ್ತೀನಿ, ಇನ್ನೇನು ಮಾಡಲ್ಲ. ಡೈರೆಕ್ಟ್ರು ಸ್ಕ್ರಿಪ್ಟ್ ಲೆವೆಲೆಲ್ಲ ಕುಡಿದು ಬರ್ದಿದ್ರೇನೋ ಗೊತ್ತಿಲ್ಲ. ಸಿನಿಮಾ ಪೂರ್ತಿ ನಾನು ಕುಡ್ದಿರ್ತೀನಿ, ಇವನು ಕುಡ್ದಿರ್ತಾನೆ, ಫಿಲಮ್ ಎಲ್ಲ ಕುಡ್ದಿರ್ತೀರಿ. ಬಟ್ ಏನು ಅಂದರೆ ಒಂದು 80% ಅಂತೂ ನಗೋದು ಗ್ಯಾರಂಟಿ, ಒಂದು 20% ಎಮೋಷನಲ್ಲೂ ಅಳ್ತೀರಾ. ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ, ಎಮೋಷನಲ್ ಪಾರ್ಟಲ್ಲಿ ಅಳ್ತೀರಾ. ನಗೋ ಅಂಥ ಪಾರ್ಟಲ್ಲಿ 1 ಸೆಕೆಂಡು ಬಿಡದೇನೆ ನಗ್ತೀರಾ. ಇವಾಗ ಮೇನ್ ಕ್ಯಾಪ್ಟನ್ ಆಫ್ ದಿ ಶಿಪ್ ಟ್ರೈಲರ್ನ ಎಲ್ಲ ಪ್ರೆಸರ್ ಐ ಥಿಂಕ್ ನೋಡಿದ್ರು ಅನ್ಕೊಂತೀನಿ. ಅವರೇ ಜೆನ್ಯೂನ್ ಆಗಿ ನಿಮ್ಗೆ ಹೇಳ್ತಾರೆ ಹೆಂಗಿತ್ತು ಅಂತ. ಇವಾಗ ಮೇಯ್ನು ನಮ್ಮ ಕ್ಯಾಪ್ಟನ್ ಆಫ್ ದಿ ಶಿಪ್ JRM ಸ್ಟುಡಿಯೋಸ್ನ ಡ್ರೀಮ್ ಪ್ರಾಜೆಕ್ಟ್ ಇದು. ಅಂದರೆ ಬೆಳ್ಳಿ ಪರದೆಯಲ್ಲಿ ಡ್ರೀಮ್ ಪ್ರಾಜೆಕ್ಟು ಅಮೃತಾಂಜನ್ ಸಿನಿಮಾ ಮಾಡಬೇಕು ಅನ್ನೋದು ಅವರ ಕನಸು. ಜ್ಯೋತಿರಾವ್ ಮೋಹಿತ್ ಅವರು ನಮ್ಮೆಲ್ಲರಿಗೂ ಗುರುಗಳು. ಅವ್ರ ಬಗ್ಗೆ ಮಾತಾಡೋಣ, ಅವ್ರ ಹತ್ರ ಕೇಳೋಣ ಸಿನಿಮಾ ಬಗ್ಗೆ. ದಯವಿಟ್ಟು ಸರ್.
ಅದೇ ಎಲ್ಲರೂ ಹೇಳ್ದಂಗೆ ಎಲ್ಲ ಅವರೇ ಹೇಳ್ಬಿಟ್ರು, ಹೇಳೋಕ್ಕೇನೂ ಇಲ್ಲ. ಬಟ್ ಏನಂದರೆ ಸಿನಿಮಾ ತುಂಬ ಎಂಟರ್ಟೈನ್ ಮಾಡುತ್ತೆ, ತುಂಬ ನಗಿಸುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಿನಿಮಾದಲ್ಲಿ ಒಂದು 45ರಿಂದ 50 ಸಲ ಮನ್ಸಾರೆ ನಗ್ತೀರಾ. ಸ್ಟ್ರೆಸ್ ಇರೋರು ಖಂಡಿತ ಬನ್ನಿ, ಲವರ್ಸ್ ಬನ್ನಿ, ಫ್ಯಾಮಿಲಿ ಬನ್ನಿ. ನಮ್ಮ ಹತ್ರ ಪ್ರಮೋಷನ್ಗೆ ಜಾಸ್ತಿ ದುಡ್ಡಿಲ್ಲ, ನಮ್ಮ ಕೈಲಾದಷ್ಟು ನಾವು ಮಾಡ್ತಾಯಿದ್ದೀವಿ. ಇದು ಒಂದು ಸಲ ನೀವು ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ, ನೆಕ್ಸ್ಟ್ ಟೈಮ್ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೆ ನೀವೇ ಕರ್ಕೊಂಬರ್ತೀರ. ಇದಾಯಿತು. ಈಗಿನವರೆಗೆ ನೋಡಿದ್ರಿ ಅಮೃತಾಂಜನ್ ತಂಡ ಜೊತೆ ಮಾತಾಡಿದಾಯಿತು. ಕ್ಯಾಮ್ರಾಮ್ಯಾನ್ ಸರ್, ನಿಮ್ಮ ಹೆಸರು? ಇವಾಗ ಗೌರವ್ ಶೆಟ್ಟಿ ಅವರು ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾ ಆ್ಯಕ್ಟ್ರ್, ಹೀರೋ ಆಗ್ತಾ ಇದ್ದಾರೆ. ಸೊ ಗೌರವ್ ಶೆಟ್ಟಿ ಅವರು ಮಾತಾಡಬೇಕು, ನಿಮ್ಮ ಅನಿಸಿಕೆ ಹೇಳಿ ಅಮೃತಾಂಜನ್ ಬಗ್ಗೆ. ಅಮೃತಾಂಜನ್ ಸಿನಿಮಾ ಅನ್ನೋದು ಒಂದು ರೋಲರ್ ಕೋಸ್ಟರ್ ಅಂತಲೇ ಹೇಳ್ಬೋದು. ರೋಲರ್ ಕೋಸ್ಟರ್, ನಗುವಿನ ರೋಲರ್, ಅಂದರೆ ಅದು ಒಂದು ಫನ್ ಅಂತಲೇ ಹೇಳ್ಬೋದು. ಇದು ಒಂದು ಫನ್ ಅಂತಲೇ ಹೇಳ್ಬೋದು ಸಿನಿಮಾ. ಒಳ್ಳೆ ಯಾಕೆ ಫನ್ ಈಸಿ ಇದೆ. ಮರ್ತ್ಬಿಟ್ಟೆ ಎಲ್ಲಿದೆ. ರೋಲರ್ ಕೋಸ್ಟರ್ ಸ್ಪೆಲ್ಲಿಂಗ್ ಕಷ್ಟ ಸರ್, ಸ್ಪೆಲ್ಲಿಂಗ್ ಕಲ್ತ್ಕೊಂಬಂದಿರಲ್ಲ, ಸಾರಿ ಸರ್. ಒಳ್ಳೆ ಫನ್ ಇದೆ ಸರ್ ಸಿನಿಮಾ. ಆ್ಯಕ್ಚುಲಿ ನಿಮಗೆ ಟ್ರೈಲರ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. 100% ಇದರಲ್ಲಿ ಎಮೋಷನ್ ಇದೆ, ಫನ್ ಇದೆ, ಅದ್ಭುತವಾಗಿ ನಗ್ತೀರಾ. ಇದರಲ್ಲಿ ಏನಂದರೆ ಫೋರ್ಸಿಬಲಿ ಕಾಮಿಡಿ ಇಲ್ಲ, ಅಂದರೆ ಯಾರೋ ಒಂದು ಬಲವಂತವಾಗಿ ನಿಮಗೆ ಕುತ್ತಿಗೆ ಹಿಡ್ಬಿಟ್ಟು ನಗಿ ಅಂತ ಹೇಳಲ್ಲ. ನೀವು ಕೂತಿರೋರು ಸೀನ್ ನೋಡ್ತಾ ಇದ್ರೆ ಅಲ್ಲಿರೋರು ಯಾರೂ ನಗಲ್ಲ, ಯಾರು ಬಲವಂತದಿಂದ ಆ್ಯಕ್ಟ್ ಮಾಡಲ್ಲ. ನಿಮಗೆ ನ್ಯಾಚುರಲ್ ಆಗಿ ನಿಮಗೆ ನಗು ಬರುತ್ತೆ. 100% ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದೀನಿ. ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ. ಇದು ಅಮೃತಾಂಜನ್ ಸಿನಿಮಾ ರಿಲೀಸ್ ಆದಮೇಲೆ ಜನ ಮಾತಾಡೋಂಥ ಸಿನಿಮಾಗೆ ಮುಂಚೆ ನಮ್ಮ ಸಿನಿಮಾ ಬೇರೆ ದಾರಿ ಇಲ್ಲ, ನಾವು ಮಾತಾಡ್ಕೊಳ್ಬೇಕು. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಇದು ಇಡೀ ವರ್ಷ ಈ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಇದು ಥಿಯೇಟ್ರಲ್ಲಿ ರಿಲೀಸ್ ಆದಾಗ, ಥಿಯೇಟ್ರಲ್ಲಿದ್ದಾಗ ಜನ ಬಂದ್ಬಿಟ್ಟು ನೋಡ್ಬಿಟ್ಟು ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಆಮೇಲೆ OTTಗೆ ಬಂದಮೇಲೆ OTTಲಿ ನೋಡ್ಬಿಟ್ಟು ಜನ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು 10 ವರ್ಷ ಬಿಟ್ಟು ಟಿ ವಿಲಿ ಯಾವುದೋ ಒಂದು ಚಾನಲಲ್ಲಿ ಸಿನಿಮಾ ಪ್ಲೇ ಮಾಡಿದಾಗ 100% ಅವಾಗಲೂ ನೆನಪಿಸ್ಕೊಂಡು 3 ಮಂತ್ಸ್ಗೆ ಬಂದ್ಬಿಡುತ್ತಂತೆ. ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತಾ ಇದ್ದಾರೆ ಡೈರೆಕ್ಟರ್ ಸರ್. ಮುಗಿಸಿ ಅಂತ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಗುರುಮೂರ್ತಿ ಜೊತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೌರವ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.